ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ರಾಯಲ್ ವಿತ್ ವೆರಿ ಹೆಲ್ತಿ. ಇವತ್ತು ನಾವು ಒಳ್ಕಲ್ಲಲ್ಲಿ ರುಬ್ಬಿ ಒಲೆಯಲ್ಲಿ ಚಿಕನ್ ಸಾಂಬಾರು ಮಾಡಿದ್ವಿ ಹಳ್ಳಿಲಿ. ಅದು ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾವು ಒಳ್ಕಲ್ಲಲ್ಲೇ ರುಬ್ಬಿರೋದು. ನಾನು ಜಾರಲ್ಲಿ ತೋರಿಸ್ತಾ ಇದ್ದೀನಿ ಏನೇನು ಹಾಕ್ಕೊಂಡ್ರಿ ಅಂತ. ಅರ್ಧ ಹೋಳು ತೆಂಗಿನ ತುರಿ, 3 ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು 2 ಬೆಳ್ಳುಳ್ಳಿನ ಬಿಡಿಸಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು 1 ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಸ್ವಲ್ಪ ಚಕ್ಕೆ ಲವಂಗ ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡಿ. ಇದು ಶುಂಠಿ ಬೆಳ್ಳುಳ್ಳಿ ಮೆಣಸನ್ನ ಜಜ್ಜಿಟ್ಕೊಂಡಿದ್ದೀವಿ ಒಗ್ಗರಣೆಗೆ ನೋಡಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಪುದೀನಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ. ನಾನು ಹೇಳ್ತೀನಿ ಒಗ್ಗರಣೆ ಹಾಕಬೇಕಾದ್ರೆ. ಎಷ್ಟು ಚಿಕನ್? 3.5 ನೋಡಿ. ಇದನ್ನೆಲ್ಲ ಹಾಕ್ಕೊಂಡು ಅಮ್ಮ ಒಳ್ಕಲ್ಲಲ್ಲಿ ರುಬ್ತಿದ್ದಾರೆ ನೋಡಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಪುದೀನ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಮಟನ್ ಸಾಂಬಾರು ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. 2.5 ಸ್ಪೂನು ನೋಡಿ. ಈ ಸ್ಪೂನಲ್ಲಿ 2.5 ಸ್ಪೂನ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. 3.5 kg ಚಿಕನ್ಗೆ ಮಾಡ್ತಾ ಇರೋದು ಸಾಂಬಾರು ನೋಡಿ. ರುಬ್ಬಾಗಿದೆ, ಅಮ್ಮ ತೆಗೆದಿಡ್ತಾ ಇದ್ದಾರೆ. ನೆಕ್ಸ್ಟು ಇದಕ್ಕೆ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಜಜ್ಜಿ ಇಟ್ಕೊಂಡಿದ್ವಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾನು 2 ಈರುಳ್ಳಿನ ಕಟ್ ಮಾಡಿ, ಅಂದರೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಒಗ್ಗರಣೆ ಐಟಮ್ ಸ್ವಲ್ಪ ಎತ್ತಿಟ್ಕೊಂಡಿದ್ದು. ಅದರಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ರಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದಕ್ಕೆ 1 ಟೊಮೆಟೊ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀವಿ ಎಣ್ಣೆಯಲ್ಲಿ. ನೆಕ್ಸ್ಟ್ ಇದಕ್ಕೆ 3.5 kg ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ರಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಫುಲ್ಲು ಆ್ಯಡ್ ಮಾಡಾದಮೇಲೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀವಿ ನೋಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಚಿಕನ್ಗೆ. ನೆಕ್ಸ್ಟ್ ಇದಕ್ಕೆ 1 ಪ್ಯಾಕೆಟ್ ಚಿಕನ್ ಮಸಾಲ ಪೌಡರ್ ಇತ್ತು, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಆ್ಯಡ್ ಮಾಡಾದಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಅಮ್ಮ ಫ್ರೈ ಮಾಡ್ತಿದ್ದಾರೆ. ಅಮ್ಮ ಮಾಡಿದ್ದು ನಾನು ವೀಡಿಯೋ ಮಾಡ್ತಿದ್ದೆ ನೋಡಿ. ಈ ಥರ ಎಲ್ಲ ಚಿಕನ್ ಪೀಸಸ್ಗೂ ಉಪ್ಪು ಮತ್ತು ಒಗ್ಗರಣೆ ಐಟಮ್ಸ್ ಹಿಡಿಯೋ ಥರ ಮಿಕ್ಸ್ ಮಾಡಿ ಇಡಬೇಕು. ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಅಬ್ಸರ್ವ್ ಆಗೋವರೆಗೂ ಫ್ರೈ ಮಾಡಬೇಕು. ಒಲೆಯಲ್ಲಿ ಮಾಡ್ತಿರೋದ್ರಿಂದ ಬೇಗ ಅಬ್ಸರ್ವ್ ಆಗಿದೆ. ಇವಾಗ ನಾವು ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇದಕ್ಕೆ ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀವಿ. ಫ್ರೆಂಡ್ಸ್, ನೀವು ಅಂದ್ಕೋಬೋದು ಇದಕ್ಕೆ ಖಾರದ ಪೌಡರ್ ಆ್ಯಡ್ ಮಾಡಿಲ್ಲ ಅಂತ. ಇಲ್ಲ, ನಾವು ಮಟನ್ ಸಾಂಬಾರು ಪುಡಿ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿ ಮಾಡಿರ್ತೀವಿ, ಅದರಿಂದ ನಾವು ಖಾರದ ಪೌಡರ್ ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕಾದರೆ ಖಾರದ ಪೌಡರ್ನ 1 ಸ್ಪೂನ್ ಆ್ಯಡ್ ಮಾಡ್ಕೋಬೋದು ನೋಡಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ನೀರು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ಆ್ಯಡ್ ಮಾಡಿಕೊಂಡು ಬಿಟ್ರಿ ನೋಡಿ. ಬೇಯ್ತಿದೆ ಚಿಕನ್ನು. ಒಳ್ಕಲ್ಲಲ್ಲಿ ರುಬ್ಬಿ ಒಲೆಯಲ್ಲಿ ಮಾಡಿರೋದ್ರಿಂದ ಚಿಕನ್ ಸಾರೇ ಸೂಪರ್ ಟೇಸ್ಟ್ ಇತ್ತು, ಸೂಪರ್ ಟೇಸ್ಟಾಗಿರುತ್ತೆ. ನೀವು ನೋಡ್ಬೋದು. ಇಲ್ಲೆಲ್ಲಿ ಬೆಂಗಳೂರಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಏನಿದ್ರು ಇದೆಲ್ಲ ನಾವು ಊರಲ್ಲಿ ನೋಡ್ಬೋದು ಅಷ್ಟೇ ನೋಡಿ. ಚಿಕನ್ ಬೇಯ್ತಿತ್ತು, ಆವಾಗ ಅಮ್ಮ ಕುಡ್ಲನ್ನ ಈ ಥರ ಬಿಸಿ ಮಾಡೋಕ್ಕೆ ಇಟ್ಟಿದ್ರು. ಅದನ್ನು ಬಿಸಿ ಮಾಡಿಬಿಟ್ಟು ಸಾರು ಒಳಗಡೆ ಅಜ್ಜುತ್ತೀವಿ. ಅದರಿಂದ ಏನಾಗುತ್ತೆ, ಕಾಲ್ದುಳ ಅಂದರೆ ದೃಷ್ಟಿ ಆಗೋಲ್ಲ, ತಿನ್ನೋರಿಗೆ ಹೊಟ್ಟೆ ನೋವು ಬರೋಲ್ಲ. ಅದರಿಂದ ಆ ಥರ ಮಾಡ್ತಾರೆ ಹಳ್ಳಿಗಳ ಕಡೆ ನೋಡಿ. ಚಿಕನ್ ಬೆಂದಿತ್ತು, ಅದ್ರ ಕನ್ಸಿಸ್ಟೆನ್ಸಿ ನೋಡಿ. ನಾನು ಆಫ್ ಮಾಡಾದಮೇಲೆ ನಾನು ಒಂದ್ಸಲಿ ತೋರಿಸ್ತೀನಿ. ಅದ್ರ ಕನ್ಸಿಸ್ಟೆನ್ಸಿ ಈ ಥರ ಇತ್ತು. ನಾನು ರೆಡಿ ಮಾಡಾದಮೇಲೆ ನಾನು ನಿಮ್ಗೆ ತೋರಿಸೋಣ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ. ಈ ಥರ ಊರುಗಳ ಕಡೆ ಎಲ್ಲರೂ ಸೇರಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಖುಷಿ ಅಲ್ವಾ. ನಾನು ಅದ್ರದ್ದು ನಮ್ಮ ಬ್ರದರ್ಸ್ನ ರೇಗಿಸ್ಕೊಂಡು ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಹಳ್ಳಿ ಸ್ಟೈಲಲ್ಲಿ ಮಾಡಿರೋ ಚಿಕನ್ ಸಾಂಬಾರು ರೆಡಿ ಇದೆ. ಇದನ್ನು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನೋಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.